ಬಿಎನ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಸದ್ಯಕ್ಕೆ ಎಲ್ಲೆಲ್ಲೂ ದೇವರ ಸಿನಿಮಾದೇ ಮಾತು. ಸಿನಿಮಾ ರಿಲೀಸ್ ದಿನಾಂಕ ಅನೌನ್ಸ್ ಆದಾಗಿನಿಂದ ಬಹಳ ಕ್ರೇಜ್ ಅನ್ನು ಸೃಷ್ಟಿಸಿದೆ. ಸೆಪ್ಟೆಂಬರ್ 27ರಂದು ಸಿನಿಮಾ ದೇಶಾದ್ಯಂತ ರಿಲೀಸ್ ಆಗುತ್ತಿದೆ. ಸಿನಿಮಾಗೆ ಬೆಂಗಳೂರಿನಲ್ಲಿ ಭರ್ಜರಿ ಶೋಗಳು ದೊರೆತಿದ್ದಾವೆ. ದೇವರ ಸಿನಿಮಾದ ಸುಮಾರು 1,000 ಶೋಗಳು ಮೊದಲ ದಿನ ಪ್ರದರ್ಶನವಾಗಲಿದ್ದು, ಯಾವ ಭಾಷೆಗೆ ಎಷ್ಟು ಶೋ ದೊರೆತಿವೆ ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಜೂನಿಯರ್ NTR ನಟನೆಯ ಪ್ಯಾನ್ ಇಂಡಿಯಾ ಸಿನಿಮಾ ದೇವರ ನಾಳೆ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯ ಮತ್ತು ದೇಶಗಳಲ್ಲಿ ಒಂದೇ ಬಾರಿಗೆ ತೆರೆಗೆ ಬರುತ್ತಿದೆ. ದೇವರ ಸಿನಿಮಾದ ವಿತರಣೆಯನ್ನ ಅದ್ಭುತವಾಗಿ ಮಾಡಲಾಗಿದ್ದು, ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಅರ್ಲಿ ಮಾರ್ನಿಂಗ್ ಶೋಗಳನ್ನ ಸಹ ನೀಡಲಾಗಿದೆ. ಕರ್ನಾಟಕ ಒಂದರಲ್ಲೇ ಮೊದಲ ದಿನ ದೇವರ ಸಿನಿಮಾದ ಸುಮಾರು 3,000ಕ್ಕೂ ಹೆಚ್ಚು ಶೋಗಳು ಪ್ರದರ್ಶನಗೊಳ್ಳಲಿವೆ. ಬೆಂಗಳೂರು ಒಂದರಲ್ಲೇ ಮೊದಲ ದಿನ ಭಾರಿ ಸಂಖ್ಯೆಯ ಶೋಗಳು ಪ್ರದರ್ಶನಗೊಳ್ಳಲಿವೆ. ಬೆಂಗಳೂರಿನಲ್ಲಿ ಮಾಮೂಲಿಯಂತೆ ಕನ್ನಡದ ಶೋಗಳು ಅತ್ಯಂತ ಕಡಿಮೆ. ಬೆಂಗಳೂರಿನಲ್ಲಿ ಮೊದಲ ದಿನ ದೇವರ ಸಿನಿಮಾದ 48 ಶೋಗಳಷ್ಟೇ ಕನ್ನಡದಲ್ಲಿ ಪ್ರದರ್ಶನಗೊಳ್ಳಲಿವೆ. ಎಲ್ಲವೂ 2D ಶೋಗಳಾಗಿದ್ದು, ಬಹುತೇಕ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಮಾತ್ರವೇ ದೇವರ ಸಿನಿಮಾದ ಕನ್ನಡ ಡಬ್ಬಿಂಗ್ ಆವೃತ್ತಿ ಪ್ರದರ್ಶನಗೊಳ್ಳಲಿದೆ. ಆದರೆ ತೆಲುಗು ಆವೃತ್ತಿಯ 797 ಶೋಗಳು ಮೊದಲ ದಿನ ಬೆಂಗಳೂರಿನಲ್ಲಿ ಪ್ರದರ್ಶನಗೊಳ್ಳಲಿವೆ. ಈ ಹಿಂದಿನ ಕೆಲ ತೆಲುಗು ಸಿನಿಮಾಗಳಿಗೆ ಹೋಲಿಸಿದರೆ ಇದು ಅತಿ ಹೆಚ್ಚು ಎನ್ನಲಾಗುತ್ತಿದೆ. ಈ 797 ಶೋಗಳಲ್ಲಿ 2D ಮತ್ತು 4DXಗಳು ಸೇರಿವೆ. ಬೆಂಗಳೂರು ನಗರವೊಂದರಲ್ಲೇ ಇಷ್ಟು ಶೋಗಳನ್ನ ದೇವರ ಸಿನಿಮಾದ ತೆಲುಗು ಆವೃತ್ತಿಗೆ ನೀಡಲಾಗಿದೆ. ತೆಲುಗು ಕನ್ನಡ ಮಾತ್ರವೇ ಅಲ್ಲದೆ ದೇವರ ಸಿನಿಮಾದ ತಮಿಳು, ಹಿಂದಿ ಮತ್ತು ಮಲಯಾಳಂ ಆವೃತ್ತಿ ಸಹ ಬೆಂಗಳೂರಿನಲ್ಲಿ ಬಿಡುಗಡೆಯಾಗುತ್ತಿದೆ. ಆ ಮೂಲಕ ದೇವರ ಸಿನಿಮಾದ ಎಲ್ಲ ಆವೃತ್ತಿಯು ಬೆಂಗಳೂರಿನಲ್ಲಿ ತೆರೆ ಕಾಣುತ್ತಿದೆ. ದೇವರ ಸಿನಿಮಾದ ತಮಿಳು ಆವೃತ್ತಿಯ 29 ಶೋಗಳು ಮೊದಲ ದಿನ ಬೆಂಗಳೂರಿನಲ್ಲಿ ಪ್ರದರ್ಶನಗೊಳ್ಳುತ್ತಿವೆ. ಹಿಂದಿಯ 54 ಶೋಗಳು ಪ್ರದರ್ಶನಗೊಳ್ಳಲಿವೆ. ಇನ್ನು ಮಲಯಾಳಂ ಆವೃತ್ತಿಯ 2 ಶೋಗಳು ಪ್ರದರ್ಶನಗೊಳ್ಳಲಿವೆ. ಎಲ್ಲ ಭಾಷೆಯ ಶೋಗಳನ್ನು ಒಟ್ಟು ಮಾಡಿದರೆ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 27ರಂದು ದೇವರ ಸಿನಿಮಾ 930 ಶೋಗಳ ಪ್ರದರ್ಶನವನ್ನ ಕಾಣಲಿದೆ. ನಾಳೆ ಬಿಡುಗಡೆ ಆಗುತ್ತಿರುವ ದೇವರ ಸಿನಿಮಾದಲ್ಲಿ ಜೂನಿಯರ್ NTR ಜೊತೆಗೆ ಜಾಹ್ನವಿ ಕಪೂರ್ ನಾಯಕಿಯಾಗಿ ನಟನೆ ಮಾಡುತ್ತಿದ್ದಾರೆ. ಸಿನಿಮಾವನ್ನ ಕೊರಟಾಲ ಶಿವ ನಿರ್ದೇಶನ ಮಾಡಿದ್ದು, ಸಿನಿಮಾ 2 ಭಾಗಗಳಲ್ಲಿ ತೆರೆಗೆ ಬರಲಿದೆ. ಸಿನಿಮಾದಲ್ಲಿ ಜೂನಿಯರ್ NTR 2 ಶೇಡ್ನಲ್ಲಿ ನಟನೆ ಮಾಡುತ್ತಿದ್ದಾರೆ. ಸಿನಿಮಾದ ವಿಲನ್ ಬಾಲಿವುಡ್ ನಟ ಸೈಫ್ ಅಲಿ ಖಾನ್. ಸಿನಿಮಾಗೆ ಅನಿರುದ್ಧ್ ರವಿಚಂದ್ರನ್ ಸಂಗೀತವನ್ನ ನೀಡಿದ್ದಾರೆ. ಜೂನಿಯರ್ NTR ಅಭಿನಯದ ಹೈ ವೋಲ್ಟೇಜ್ ಆಕ್ಷನ್ ಸಿನಿಮಾ ದೇವರ OTT ಸ್ಟ್ರೀಮಿಂಗ್ ಕುರಿತು ಅಪ್ಡೇಟ್ ದೊರೆತಿದೆ. ದೇವರ ಬಿಡುಗಡೆಗೆ 1 ದಿನ ಇರುವಾಗಲೇ ಡಿಜಿಟಲ್ ಸ್ಟ್ರೀಮಿಂಗ್ ನಲ್ಲಿ ಸುದ್ದಿಯೊಂದು ವೈರಲ್ ಆಗುತ್ತಿದೆ. ಸಿನಿಮಾ ಡಿಜಿಟಲ್ ರೈಟ್ಸ್ ಭಾರಿ ಮೊತ್ತಕ್ಕೆ ಮಾರಾಟವಾಗಿದ್ದು, ಯಾವಾಗ ಸ್ಟ್ರೀಮಿಂಗ್ ಎಂಬ ಲೆಕ್ಕಾಚಾರ ನಡೆಯುತ್ತಿದೆ. ಭಾರತೀಯ ಸಿನಿಮಾ ರಂಗದಲ್ಲಿ ದೇವರ ಸಿನಿಮಾ ಸಾಕಷ್ಟು ಬಜ್ ಸೃಷ್ಟಿ ಮಾಡಿದೆ. ದೇಶಾದ್ಯಂತ ಸಿನಿಮಾ ಸೆಪ್ಟೆಂಬರ್ 27ರಂದು ತೆರೆ ಕಾಣುತ್ತಿದೆ. ಗುರುವಾರ ಮಧ್ಯರಾತ್ರಿ ನಂತರ ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಮಿಡ್ ನೈಟ್ ಶೋಗಳು ನಡೆಯಲಿವೆ. ದೇವರ ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿವೆ. ಸಿನಿಮಾ ಮೊದಲ ದಿನವೇ 100 ಕೋಟಿ ಲಾಭ ಮಾಡಬಹುದು ಎಂದು ಸಿನಿ ವಿಮರ್ಶಕರು ಲೆಕ್ಕ ಹಾಕುತ್ತಿದ್ದಾರೆ. ಚಿರಂಜೀವಿ ಜೊತೆಗೆ ಆಚಾರ್ಯ ಸಿನಿಮಾ ಫ್ಲಾಪ್ ಆದ ನಂತರ ಕೊರಟಾಲ ಶಿವ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಚಿತ್ರ ದೇವರ ಆಗಿದ್ದು ಬಹಳ ಕುತೂಹಲ ಕೆರಳಿಸಿದೆ. ದೇವರ ಸಿನಿಮಾ ಮೇಕಿಂಗ್ ಅಭಿಮಾನಿಗಳ ನಿರೀಕ್ಷೆಗೆ ತಕ್ಕಂತೆ ಇದೆ ಎನ್ನಲಾಗುತ್ತಿದೆ. ಬಿಡುಗಡೆಗೂ ಮುನ್ನವೇ ದಾಖಲೆ ಮಟ್ಟದಲ್ಲಿ ಪ್ರೀ ಬಿಸಿನೆಸ್ ಆಗಿದ್ದು, ಮೊದಲ ದಿನವೇ 100 ಕೋಟಿಗೂ ಅಧಿಕವಾಗಿ ಹಣವನ್ನ ಬಾಚಿಕೊಳ್ಳಲಿದೆ ಎಂದು ಸಿನಿ ಪ್ರಿಯರು ಅಂದಾಜು ಮಾಡಿದ್ದಾರೆ. ಸೋಲೋ ನಾಯಕನಾಗಿ ನಟಿಸಿದ ಚಿತ್ರವು 6 ವರ್ಷಗಳ ಬಳಿಕ ಬಿಡುಗಡೆಯಾಗುತ್ತಿದೆ ಎಂಬುದು ವಿಶೇಷ. ಜೊತೆಗೆ ಆಚಾರ್ಯ ಚಿತ್ರದ ಫ್ಲಾಪ್ ನಂತರ ಕೊರಟಾಲ ಶಿವ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಚಿತ್ರ ದೇವರ ಆಗಿರುವ ಕಾರಣ ನಿರೀಕ್ಷೆಗಳು ದುಪ್ಪಟ್ಟಾಗಿವೆ.
ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.